ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಹೊಸದಾಗಿ ಸೇರುವ ಎಲ್ಲರಿಗೂ ಸ್ವಾಗತ. ನಿಮ್ಮ ಬೆಂಬಲವೇ ನಮ್ಮ ಗೆಲುವಿನ ಆಧಾರ. ಧನ್ಯವಾದ. ಹಬ್ಬಗಳ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಏಷ್ಯಾದ ಅತಿ ದೊಡ್ಡ ಕಣಿವೆ ಯಾವುದು? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಏಷ್ಯಾ ಖಂಡದ ಅತಿ ಉದ್ದದ ನದಿ ಯಾವುದು? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಯಾವ ಕಾಂಡವನ್ನು ವಿಜ್ಞಾನಕ್ಕೆ ಮೀಸಲಾದ ಕಾಂಡ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಸಂಭವಿಸುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಪಂಚದಲ್ಲಿ ಎಲ್ಲಿ ಅತಿ ಕಡಿಮೆ ಮಳೆಯಾಗುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಯಾವ ಸಾಗರವು ವಿಶ್ವದ ಮೂರನೆಯ ಅತಿ ದೊಡ್ಡ ಸಾಗರವಾಗಿದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ವಿಶ್ವದ ಅತ್ಯಂತ ಚಿಕ್ಕ ಸಾಗರ ಯಾವುದು? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಕೆಳಗಿನ ಯಾವ ದೇಶವನ್ನು ಗಾಳಿಯ ದೇಶ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ.